ಟಾಲಿವುಡ್ನ ಹಿರಿಯ ನಟ ನಿಧನರಾಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕೋಟಾ ಶ್ರೀನಿವಾಸ್ ರಾವ್ ಮೃತಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅನಾರೋಗ್ಯದಿಂದ ಕೋಟಾ ಶ್ರೀನಿವಾಸ್ ರಾವ್ 83 ವರ್ಷ ವಯಸ್ಸು ನಿಧನರಾಗಿದ್ದಾರೆ. ಮುಂಜಾನೆ 4 ಗಂಟೆ ಸುಮಾರಿಗೆ ಶ್ರೀನಿವಾಸ್ ರಾವ್ ನಿಧನರಾಗಿದ್ದಾರೆ. 750 ಅಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿರುವಂತಹ ಖ್ಯಾತಿ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ ಸಲ್ಲತೆ. ನಟ ಮತ್ತು ಹಾಸ್ಯ ನಟ, ಖಳನಾಯಕರಾಗಿಯೂ ಕೂಡ ಶ್ರೀನಿವಾಸ್ ರಾವ್ ಅವರು ಕಾಣಿಸ್ಕೊಂಡಿದ್ರು ಹಲವು ಸಿನಿಮಾಗಳಲ್ಲಿ. ಕೆಲವು ಚಿತ್ರಗಳಿಗೆ ಡಬ್ಬಿಂಗ್ ಕಲಾವಿದರಾಗಿಯೂ ಕೂಡ ಈ ಕೋಟಾ ಶ್ರೀನಿವಾಸ್ ರಾವ್ ಅವರು ಕೆಲಸ ಮಾಡಿದ್ದಾರೆ. ತಮಿಳು, ಹಿಂದಿ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಶ್ರೀನಿವಾಸ್ ಅವರು ನಟನೆ ಮಾಡಿದ್ದಾರೆ. 2017ರಲ್ಲಿ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರೆತಿತ್ತು. ವಯೋಸಹಜ ಕಾಯಿಲೆಯಿಂದ 83 ವರ್ಷ. ಹಾಗಾಗಿ ಇವತ್ತು ಅವರು ನಿಧನರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಇಡೀ ಚಿತ್ರರಂಗ ಅವರ ಅಗಲಿಕೆಗೆ ಕಂಬನಿ ಮಿಡಿತಾ ಇದೆ. 750ಕ್ಕೂ ಹೆಚ್ಚು ಸಿನಿಮಾ ಅಂದರೆ ಸಾಮಾನ್ಯ ಅಲ್ಲ. ತಮಿಳು, ಹಿಂದಿ, ಕನ್ನಡ ಎಲ್ಲ ಭಾಷೆಗಳಲ್ಲೂ ಕೂಡ ನಟನೆ ಮಾಡಿರುವಂತಹ ಖ್ಯಾತಿ ಅವರಿಗೆ ಸಲ್ಲುತ್ತೆ. 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ರು ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಫಿಲಂ ಬ್ಯೂರೋ ಹೆಡ್ ಆದಂತಹ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಟಾಲಿವುಡ್ನ ಹಿರಿಯ ನಟ ಕೋಟಾ ಶ್ರೀನಿವಾಸ್ ರಾವ್ ಅವರ ಸಿನಿ ಜರ್ನಿಯ ಬಗ್ಗೆ ಈ ಸಂದರ್ಭದಲ್ಲಿ ಮೆಲುಕು ಹಾಕೋದಾದ್ರೆ? ಶ್ರುತಿ, ಇದು ನಿಜಕ್ಕೂ ಬರೀ ತೆಲುಗು ಚಿತ್ರರಂಗಕ್ಕಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗಕ್ಕೆ ಬಿಗ್ ಲಾಸ್ ಅನ್ಬೋದು. ಯಾಕಂದ್ರೆ ಕೋಟಾ ಶ್ರೀನಿವಾಸ್ ರಾವ್ ಅವರು ತೆಲುಗು ರಂಗಭೂಮಿಯಿಂದ ಬಂದು ಭಾರತೀಯ ಚಿತ್ರರಂಗದಲ್ಲಿ ತೆಲುಗು ಸೇರಿದಂತೆ ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಬಹುದೊಡ್ಡ ಛಾಪನ್ನ ಮೂಡಿಸಿದಂತ ಒಬ್ಬ ಹಿರಿಯ ಕಲಾವಿದ. 83 ವರ್ಷದ ವಯಸ್ಸಿನವರು. 3 ದಿನಗಳ ಹಿಂದಷ್ಟೇ ಅವರು ತಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಅವರು ಇತ್ತೀಚೆಗೆ ವಯೋಸಹಜ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಮನೆಯಲ್ಲೇ ಚಿಕಿತ್ಸೆ ಕೂಡ ಪಡಿತಾ ಇದ್ರು. ಸೊ ಇವತ್ತು ಬೆಳಗಿನ ಜಾವ ಅವರು ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು ಭಾರತೀಯ ಚಿತ್ರರಂಗಕ್ಕೆ ಒಂದು ಬಿಗ್ ಲಾಸ್ ಅನ್ಬೋದು. ಅವರ ಒಂದು ಸಿನಿ ಜರ್ನಿಯನ್ನ ಮೆಲುಕಾಕೋದಾದ್ರೆ ಕನ್ನಡಿಗರಿಗೂ ಕೂಡ ಅವರು ಚಿರಪರಿಚಿತರು. ಉಪೇಂದ್ರ ಅವರು, ಪುನೀತ್ ರಾಜ್ಕುಮಾರ್, ಸುದೀಪ್ ಅವರು ಸೇರಿದಂತೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲೂ ನಟನೆ ಮಾಡಿದ್ರು ಅವರು. ರಕ್ತ ಕಣ್ಣೀರು, ಲವ್, ನಮ್ಮ ಬಸವ, ನಮ್ಮಣ್ಣ, ಮತ್ತಿ, ಶ್ರೀಮತಿ, ಕಬ್ಜಾ ಅಂತಕ್ಕಂಥ ಸಿನಿಮಾಗಳಲ್ಲಿ. ಇತ್ತೀಚೆಗೆ ಮಾಡಿದಂತ ಆರ್ ಚಂದ್ರ ಅವರ ಕಬ್ಜಾ ಸಿನಿಮಾದಲ್ಲಿ 2023ರಲ್ಲಿ ಬಂದಂತ ಕಬ್ಜಾ ಸಿನಿಮಾದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ರು ಕೋಟಾ ಶ್ರೀನಿವಾಸ್ ರಾವ್ ಅವರು. ಸುಮಾರು 750ಕ್ಕೂ ಅಧಿಕ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ರಾವ್ ಅವರಿಗೆ ನಮ್ಮ ಭಾರತ ಸರ್ಕಾರ 2015ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೂಡ ನೀಡಿತ್ತು. ಇವರು ಬರೀ ನಟರಾಗಷ್ಟೇ ಇರ್ಲಿಲ್ಲ, ಒಳ್ಳೆ ಸಿಂಗರ್ ಕೂಡ ಹೌದು. ಪವನ್ ಕಲ್ಯಾಣ್ ಅವರು, ಈಗ ಪ್ರಸ್ತುತ ಆಂಧ್ರದ DCM ಆಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರ ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾಗಳು ಅನ್ಸ್ಕೊಳ್ತಕ್ಕಂಥ ಗಬ್ಬರ್ ಸಿಂಗ್ ಸಿನಿಮಾದಲ್ಲಿ ಸಿಂಗರ್ ಆಗಿಯೂ ಕೆಲಸ ಮಾಡಿದ್ರು. 10 ಸಿನಿಮಾಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಮಣಿರತ್ನಂ ಮತ್ತೆ ಶಂಕರ್ ಅವರ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು ಯಾವೆಲ್ಲಾನು ತಮಿಳಿಂದ ತೆಲುಗುಗೆ ಡಬ್ ಆಗಿದ್ವು. ಅವುಗಳಲ್ಲಿ ಪ್ರಧಾನ ಪಾತ್ರಗಳಿಗೆ ಇವರು ವಾಯ್ಸ್ ಡಬ್ ಕೂಡ ಮಾಡಿದ್ರು. ಜೆಂಟಲ್ಮನ್, ಭಾರತೀಯುಡು, ಒಕೆ ಒಕ್ಕುಡು, ಶಿವಾಜಿ, ದಿ ಬಾಸ್, ಬಾಬಾ ಸಿನಿಮಾಗಳು ಸೇರಿದಂತೆ. ಇನ್ನು ಸಿನಿಮಾದ ಹೊರತಾಗಿ ಅವರು ವಿಜಯವಾಡ ಈಸ್ಟ್ ತಾಲೂಕ್ಗೆ ಇನ್ನು MLA ಆಗಿ ಕೂಡ ಒಮ್ಮೆ ಸೇವೆ ಸಲ್ಲಿಸಿರ್ತಾರೆ. 1999ರಿಂದ 2004ರವರೆಗೆ ಶಾಸಕರಾಗಿಯೂ ಕೂಡ ಅವರು ರಾಜಕೀಯವಾಗಿಯೂ ಗುರುತಿಸಿಕೊಂಡಿರ್ತಾರೆ. ಅದಾದ ನಂತರ ದಿನಗಳಲ್ಲಿ ತೆಲುಗಿನ ಜೊತೆಗೆ ತಮಿಳು, ಹಿಂದಿ, ಕನ್ನಡ, ಡೆಕ್ಕನಿ, ಮಲಯಾಳಂ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ತಮ್ಮ ಛಾಪನ್ನ ಮೂಡಿಸಿರ್ತಾರೆ. ಇವತ್ತು ಅವ್ರು ಇಲ್ಲದೆ ಇರ್ತಕ್ಕಂಥದ್ದು ಸಾಕಷ್ಟು ಆಘಾತ ತಂದಿದೆ. ಇಡೀ ಚಿತ್ರರಂಗ ಅದಕ್ಕೆ ಕಂಬನಿ ಮಿಡಿತಾ ಇದೆ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.